ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಿವಿಲ್ ಇಂಜಿನಿಯರಿಂಗ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲಲ್ಲಿ ಈ ದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಈಗ ಫೆಬ್ರವರಿ ಮತ್ತು ಜನವರಿಯಲ್ಲಿ ಆದಂತಹ BBMP, WRD ಮತ್ತು ADLR ಎಕ್ಸಾಮ್ದು ಸ್ಟೇಟಸ್ ಏನಿದೆ, ಮುಂದೆ ಏನೇನು ಸ್ಟೆಪ್ಸ್ ಇದೆ, ಯಾವಾಗ ನಾವು ಫೈನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ರಿವೈಸ್ಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ನಾವು ಇಷ್ಟು ದಿನ ಗ್ಯಾದರ್ ಮಾಡಿರೋ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಉದ್ದೇಶ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮುಂದಕ್ಕೆ ಹೋಗೋಣ. ಸೊ ಜಸ್ಟ್ ಟು ಗಿವ್ ಅ ರೀಕ್ಯಾಪ್, ಈ ನೋಟಿಫಿಕೇಶನ್ ಆಗಿದ್ದು 13ನೇ ತಾರೀಕು ಮಾರ್ಚ್ 2024. ಸೊ ನೀವು ನೋಡ್ತಿರಂಗೆ GS, BBMP, WRD, ADLR ಎಕ್ಸಾಮ್ಗಳು ಜಾನ್ ಮತ್ತು ಫೆಬ್ರವರಿಲಿ ಆಯಿತು. ನಾವು ಅನ್ಕೊಂತಿದ್ದಂಗೆ ಆನ್ಸರ್ ಕೀ ಸ್ಟಾರ್ಟ್ ಆಫ್ ಏಪ್ರಿಲ್ ಅಲ್ಲಿ ಬಂತು. ಸೊ ಇಲ್ಲಿ ಇದ್ದಿದ್ದು ನಮ್ಗೆ ಹರ್ಡಲ್ ಏನು ಅಂದರೆ, ಸೊ ಈಗ ಚೇಂಜ್ ಆಗಿರೋ ಪ್ರಾಸೆಸ್ ಪ್ರಕಾರ ಎಲ್ಲ ಆನ್ಸರ್ OMR ಶೀಟ್ಗಳು ಸ್ಕ್ಯಾನ್ ಆದ್ಮೇಲೆ ಆನ್ಸರ್ ಕೀ ಬಿಡಬೇಕು ಅಂತ KPC ತೀರ್ಮಾನ ಮಾಡಿತ್ತು. ಸೊ ಇದು ಈ ಎಲ್ಲ ವೇರಿಯಸ್ ಗ್ರೂಪ್ ಎಕ್ಸಾಮ್ಗೆ ಅಪ್ಲಿಕೇಬಲ್ ಆಗಿತ್ತು. ಸೊ ಇವೆಲ್ಲ 1.5 ತಿಂಗಳಲ್ಲಿ OMR ಶೀಟ್ಗಳು ಸ್ಕ್ಯಾನ್ ಆಗಿ ನಮಗೆ ಏಪ್ರಿಲ್ ಸ್ಟಾರ್ಟಿಂಗ್ ಅಲ್ಲಿ ಆನ್ಸರ್ ಕೀಗಳು 1 ವಾರದಲ್ಲಿ ಎಲ್ಲಾನು ಸಿಕ್ತು. ಸೊ ಹಂಗೆ ಆಬ್ಜೆಕ್ಷನ್ ಮಿಡ್ ಆಫ್ ಏಪ್ರಿಲ್ 16ನೇ ತಾರೀಕು ಎಲ್ಲದರದ್ದು ಎಂಡ್ ಆಗಿತ್ತು. ಸೊ ನೆಕ್ಸ್ಟ್ ನಾವು ಈಗ 1.5 ತಿಂಗಳಿಂದ ಮೇ ಮುಗೀತು. ಸೊ ರಿವೈಸ್ಡ್ ಕೀ ಯಾವಾಗ ಬರುತ್ತೆ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ರಿವೈಸ್ಡ್ ಕೀ ಬರದೇ ಇರೋದಕ್ಕೆ ಏನು ಕಾರಣ, ಇಲ್ಲ ಏನು ಆಬ್ಸ್ಟ್ಯಾಕಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಏನಾಗಿತ್ತು ಅಂದರೆ, ಇದು ವೇರಿಯಸ್ ಗ್ರೂಪ್ ಬಿ ಪೋಸ್ಟ್ RPC ಎಕ್ಸಾಮ್ ಏನು ಮಾಡಿದ್ರಲ್ಲ, ಇದ್ರ ಜೊತೆ ಇನ್ನೂ 9 ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ 2 ಆನ್ಸರ್ ಕೀ ಏಪ್ರಿಲಲ್ಲಿ ಬಿಟ್ಟಿರಲಿಲ್ಲ, ಅದು ಮೇ ಸ್ಟಾರ್ಟಿಂಗಲ್ಲಿ ಬಂತು. ಮೋಸ್ಟ್ಲಿ KPSC ಅವರು ಎಲ್ಲ 9 ಎಕ್ಸಾಮ್ದು ರಿವೈಸ್ಡ್ಗೆ ಒಟ್ಟಿಗೆ ಬಿಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಗೆಸ್ಸು. ನಾವು ಡೈಲಿ KPSCಗೆ ಕಾಲ್ ಮಾಡೋದ್ರಿಂದ ಏನು ತಿಳಿತಾ ಇದೆ ಅಂದರೆ, ಅವರು ರೆಗ್ಯುಲರ್ ಆಗಿ ಈ ವಾರ ಬರುತ್ತೆ, ಮುಂದಿನ ವಾರ ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಸ್ ಯು ಗೈಸ್ ನೋ, KPSC ಅವರು ಯಾವಾಗ ಬಿಡ್ತಾರೋ ಅವಾಗೇ ಬರುತ್ತೆ ಅದು. ಅವರು ಫೋನಲ್ಲಿ ಹೇಳೋದಕ್ಕೂ ನಾವು ಕೇಳೋದಕ್ಕೂ ಏನು ಸಂಬಂಧ ಇಲ್ಲ. ಸೊ ನಮ್ಮ ಗೆಸ್ ಏನು ಅಂದರೆ, ಯಾವಾಗ ಬೇಕಾದರೂ ಬರ್ಬೋದು. ಸೊ ನಾಳೆ ಸೋಮವಾರ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಬರ್ಬೋದು. ನೆಕ್ಸ್ಟ್ ವೀಕ್ ಇಲ್ಲ ಅಂದರೆ ಎನಿ ಟೈಮ್ ಸೂನ್. ಸೊ ಮೈ ಗೆಸ್ ಇಸ್ 15th ಆಫ್ ಏಪ್ರಿಲ್, 15 ಜೂನ್ ಒಳಗಡೆ ಆನ್ಸರ್ ಕೀ ಬರುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಕೇಸ್. ಸೊ ಒನ್ಸ್ ಕೀ ಬಂದಮೇಲೆ ಏನಾದರೂ ನೆಕ್ಸ್ಟು KPSC ಅವ್ರಿಗೆ ಲಿಟ್ರಲಿ ಏನೂ ಇಲ್ಲ ಮಾಡೋಕ್ಕೆ. ಸೊ ಕೀ ಬಂದಮೇಲೆ ರಿವೈಸ್ಡ್ ಕೀನ ಏನು ಅವ್ರದ್ದು ಸಾಫ್ಟ್ವೇರ್ ಇರುತ್ತೋ, ಏನು ಕೋಡ್ ಇರುತ್ತೋ ಅದಕ್ಕೆ ಮಾಸ್ಟರ್ ಕೀ ಅಂತ ಫೀಡ್ ಮಾಡಿ ಎಲ್ಲರ ಮಾರ್ಕ್ಸು ಕ್ಯಾಲ್ಕುಲೇಟ್ ಮಾಡಿ, ಸೊ ಟಾಪ್ ಕ್ಯಾಟಗರಿ ಪ್ರಕಾರ 1:3 ಲಿಸ್ಟ್ ಬಿಡಬೇಕು. ಸೊ ಆಲ್ ದೀಸ್ ಪ್ರಾಸೆಸ್ ವಿಲ್ ಬಿ ಡನ್ ಬೈ ಸಾಫ್ಟ್ವೇರ್, ಆಸ್ ಯು ಗೈಸ್ ನೋ. ಸೊ ಇಲ್ಲಿ ಏನು ಹ್ಯೂಮನ್ ಇಂಟರ್ವೆನ್ಷನ್ ಇರಲ್ಲ, ಮ್ಯಾನ್ಯುವಲಿ ಕುತ್ಕೊಂಡು ಕರೆಕ್ಷನ್ ಮಾಡಬೇಕು, ಲಿಸ್ಟ್ ಪ್ರಿಪೇರ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ನಾವು ಹೇಳೋದಾದರೆ 1 ವಾರನೂ ಬೇಕಿಲ್ಲ ರಿವೈಸ್ಗೆ ಬಂದಮೇಲೆ 1:3 ಲಿಸ್ಟ್ ಬಿಡೋಕ್ಕೆ. ಬಟ್ ಹೂ ನೋಸ್, KPSC ಏನು ಟೈಮ್ ಲೈನ್ ಇಟ್ಕೊಂಡಿದ್ದಾರೋ ಏನಿದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ರಿವೈಸ್ಗೆ ಆದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ಸ್ ಇದೆ ಅನ್ನೋದು ನೋಡ್ತಾ ಹೋದರೆ, ಸೊ ಎನಿ ಮೇಜರ್ ಆಬ್ಸ್ಟ್ಯಾಕಲ್ಸ್ ಅಂತ ನೋಡೋದಾದರೆ, ಒಂದು ಕನ್ನಡ ಎಕ್ಸಾಮ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಕರ್ನಾಟಕದ ಎಕ್ಸಾಮ್, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕ್ಲಿಯರ್ ಆಗಿರಬೇಕು. ಸೊ ಇಟ್ಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್. ಮತ್ತು ಒಂದು ಸಲ ಎಕ್ಸಾಮ್ ಕ್ಲಿಯರ್ ಆಗಿದ್ರು ಸಾಕು. ಈ ವೇರಿಯಸ್ ಗ್ರೂಪಿಗೆ ಮೊದಲೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ, ಎಲ್ಲ ನೋಟಿಫಿಕೇಶನ್ಗೂ ಕನ್ನಡ ಎಕ್ಸಾಮ್ ಮಾಡ್ತಾನೆ ಇದ್ರು. ಆದರೆ ಈಗ ಸ್ವಲ್ಪ ರೀಸೆಂಟಾಗಿ ಆಗಿರೋ ಚೇಂಜಸ್ ಇಂದ ಏನಾಗಿದೆ ಅಂದರೆ, ಸೊ 10th 12th ಅಲ್ಲಿ ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ಮತ್ತೆ KPSC ಇಲ್ಲ KA ನಡೆಸೋ ಅಂತ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಿಲ್ಲ ಅಂತ ರೀಸೆಂಟಾಗಿ ರೂಲ್ಸು ಅಮೆಂಡ್ ಆಗಿದೆ. ಸೊ ಅದೇ ಥರ 18ನೇ ತಾರೀಕು ಆ್ಯಕ್ಚುಲಿ ಎಕ್ಸಾಮ್ ಇತ್ತು, ಬಟ್ ಜನವರಿ 18ನೇ ತಾರೀಕು. ಬಟ್ ಏನೋ ಕಾರಣಾಂತರಗಳಿಂದ ಮೋಸ್ಟ್ಲಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ಆ ಎಕ್ಸಾಮ್ನ ಸಡನ್ನಾಗಿ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ರೀಸೆಂಟಾಗಿ 1 ತಿಂಗಳ ಹಿಂದೆ ಎಲ್ಲರದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ. 10th ಅಲ್ಲಿ 12th ಅಲ್ಲಿ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ತೊಗೊಂಡಿದ್ರಿ ಅಂತ. ತೊಗೊಂಡಿರೋರ್ದೆಲ್ಲ ಓಕೆ, ನೋ ಇಶ್ಯೂಸ್. ಅವ್ರು ತೊಗೊಂಡಿಲ್ಲ ಅಂದರೂ ಮೊದಲು KPSC ಕಂಡಕ್ಟ್ ಮಾಡಿರೋ ಯಾವುದಾದ್ರೂ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ತೇರ್ಗಡೆ ಆಗಿದ್ರೆ ಮತ್ತೆ ಅವರು ಆ ಎಕ್ಸಾಮ್ ಬರಿಬೇಕಾಗಿಲ್ಲ. ಬಟ್ ಇಲ್ಲಿ ಇಶ್ಯೂ ಏನಾಗುತ್ತೆ ಅಂದರೆ, ಸೊ ಮೊದಲೇ ಹೇಳ್ದಂಗೆ ಇದು ವೇರಿಯಸ್ ಗ್ರೂಪಿಗೆ 9 ನೋಟಿಫಿಕೇಶನ್ ಆ ಡಿಪಾರ್ಟ್ಮೆಂಟ್ಗೆ ಜೊತೆಗೆ ಆಗಿದ್ದು. ಸೊ 9 ಡಿಪಾರ್ಟ್ಮೆಂಟಲ್ಲಿ ಬರೆದಿರೋರು ಯಾರು ಒಬ್ಬರು ಕನ್ನಡ ತೊಗೊಂಡಿಲ್ಲ, ಇಲ್ಲ ಮೊದಲು ಕನ್ನಡ ಎಕ್ಸಾಮ್ ಪಾಸ್ ಆಗಿಲ್ಲ, ಇಲ್ಲ ಅವರು ಹೇಳಿದಾಗ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿಲ್ಲ ಅಂದ್ರೂ, ಸೊ KPSC ಈಸ್ ಒಬ್ಲೈಜ್ ಟು ಕಂಡಕ್ಟ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೊ ಮೋಸ್ಟ್ಲಿ ನನಗನ್ಸ್ತಿರೋ ಪ್ರಕಾರ 1:3 ಇಲ್ಲ ಪ್ರೊವಿಷನಲ್ ಲಿಸ್ಟ್ ಎಲ್ಲ ಬರೋಕ್ಕೆ ಕನ್ನಡ ಎಕ್ಸಾಮ್ ಒಂದು ತೊಡಕಾಗ್ಬೋದು. KPSC ಅವ್ರು ಏನು ಡಿಸಿಷನ್ ತೊಗೊಂಡಿದ್ದಾರೋ ಇದು ನಮಗೂ ಗೊತ್ತಿಲ್ಲ. ಸೊ ನಾವು ನಮ್ಮ ಕಡೆಯಿಂದ ಒಂದು RTI ಫೈಲ್ ಮಾಡಿದ್ದೀವಿ
ಏನು ಇದರಲ್ಲಿ ಏನು ನಡೀತಾ ಇದೆ, ಡಿಸಿಷನ್ ಏನಾಗಿದೆ, ಏನು ಮಾಡಬೇಕು ಅಂತಿದ್ದೀರಾ ಅಂತ. KPSC ಕಡೆಯಿಂದ ರಿಪ್ಲೈ ಬಂದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ರಿಗಾರ್ಡಿಂಗ್ ಕನ್ನಡ ಎಕ್ಸಾಮ್. ಸೊ ಅದರ್ ಥಿಂಗ್ ಇಸ್ ಆಸ್ ಎ ಸೆಡ್, ಇದು 9 ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಜೊತೆ ತಳ್ಕಾಕೊಂಡಿರೋದ್ರಿಂದ ಎಲ್ಲದರಲ್ಲೂ ಪ್ರಿಫರೆನ್ಸ್ ಕೇಳಿರೋದ್ರಿಂದ ಸೊ ಒಂದನ್ನು ಬಿಟ್ಟು ಇನ್ನೊಂದು ಲಿಸ್ಟು ಬಿಡೋಕ್ಕಾಗಲ್ಲ. ಸೊ ಎಲ್ಲನೂ ಒಟ್ಟಿಗೆ ಕಂಪ್ಲೀಟ್ ಮಾಡಬೇಕು. ಸೊ ಅದೇ ಕಾರಣದಿಂದನೇ KPSC ಎಲ್ಲದರದ್ದು ರಿವೈಸ್ಗೆ ಒಂದೇ ಟೈಮ್ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಆ ಥರ ಆದರೆ ಮುಂದೆ ಏನು ನಾವು ಲ್ಯಾಗ್ ನೋಡೋಕೆ ಸಿಗಲ್ಲ. ಬಟ್ ಲೆಟ್ಸ್ ಹೋಪ್ ಯಾವ ಎಕ್ಸಾಮ್ಗೂ ಏನು ಪ್ರಾಬ್ಲಮ್ ಆಗದೆ ಇರಲಿ, ಎಲ್ಲನೂ ಕ್ಲಿಯರ್ ಆಗಲಿ ಅಂತ. ನೆಕ್ಸ್ಟ್ ಹೇಳೋದಾದ್ರೆ, ಅದೇ ಥರ RPC ನೋಟಿಫಿಕೇಶನ್ ಹೇಗಿತ್ತು, HK ನೋಟಿಫಿಕೇಶನ್ 7 ಡಿಪಾರ್ಟ್ಮೆಂಟ್ಗೆ ಹಾಗೆ ಬಿಟ್ಟಿದ್ರು. ಸೊ ಈಗೇನಾಗಿದೆ ಅಂದರೆ, ಸೊ ಸಪ್ರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡಿರೋದ್ರಿಂದ ಸೊ HK ಎಕ್ಸಾಮ್ ಬರೆದಿರೋರು RPC ಎಕ್ಸಾಮನ್ನು ಬರೆದಿರ್ತಾರೆ. ಸೊ ಕಾಮನ್ ಕ್ಯಾಂಡಿಡೇಟ್ಸ್ನ ಎಲಿಮಿನೇಟ್ ಮಾಡೋಕ್ಕೋಸ್ಕರ HK ಎಕ್ಸಾಮ್ ನೋಟಿಫಿಕೇಶನ್ 1:3 ಲಿಸ್ಟು ಎಲ್ಲನೂ ನಾನ್ HK ಜೊತೆನೇ ಬಿಟ್ಟು ಮೋಸ್ಟ್ಲಿ HKದವ್ರನ್ನ ನಾನ್ HK ಲಿಸ್ಟಿಂದ ಸಪ್ರೇಟ್ ಮಾಡೋಕ್ಕೆ ಅದೊಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ಬೋದು. KPSC ಆ ಥರ ಯೋಚನೆ ಮಾಡಿದ್ರೆ, ಯಾಕಂದರೆ ಯಾವುದೇ ಸೀಟು ವೇಸ್ಟ್ ಆಗಬಾರ್ದು RPCಲಿ ಅಂತ ಥಿಂಕ್ ಮಾಡಿದ್ರೆ. ಸೊ ದಿಸ್ ಈಸ್ ಅ ಲಾಜಿಕಲ್ ಡಿಸಿಷನ್ ಟು ಮೇಕ್. ಸೊ ಅದರಿಂದ HK ಎಕ್ಸಾಮ್ದು ರಿವೈಸ್ಗೆ 1:3 ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವನು ಡಿಪೆಂಡ್ ಆಗಿದೆ. ಸೊ ದ ಅದರ್ ಥಿಂಗ್ ಇಸ್ PWD AEE. ಸೊ ಇದೂ ಎಕ್ಸಾಮ್ ಎಲ್ಲ ಆಗಿ ಪೇಪರ್ ಕರೆಕ್ಷನ್ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಅದೇ ಕ್ಯಾಂಡಿಡೇಟ್ಸ್ 90% PWD AEE ಆಗಿರೋರು ಐದರ್ BBMP ಆರ್ WRD ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಸೊ ಮತ್ತೆ ಆ ಸೀಟ್ ವೇಸ್ಟ್ ಆಗಬಾರ್ದು RPC ನೋಟಿಫಿಕೇಶನ್ ಅಂತ ಯೋಚನೆ ಮಾಡಿದ್ರೆ KPSC ಅವರು PWD AEEನೂ ಮುಗಿಸಿ ಆಮೇಲೆ ಆ ಲಿಸ್ಟಿಂದ PWD AEE ಲಿಸ್ಟ್ನ ಎಕ್ಸ್ಕ್ಲೂಡ್ ಮಾಡಿ BBMP WRD ಫೈನಲ್ ಲಿಸ್ಟ್ ಬಿಡೋ ಥರ ಯೋಚನೆ ಮಾಡ್ಬೋದು. ಸೊ ಇಟ್ಸ್ ಅಗೇನ್ ಅ ಲಾಜಿಕಲ್ ಡಿಸಿಷನ್ ಟು ಮೇಕ್. ಸೊ ಅದರಿಂದ PWD AEE ಪ್ರಾಸೆಸ್ಸನ್ನು ನಮಗೆ ಇಂಪ್ಯಾಕ್ಟ್ ಮಾಡ್ಬೋದು. ಸೊ ಸದ್ಯಕ್ಕಿರೋದು ಅಪ್ಡೇಟ್ಸ್ ಇದು. ಸೊ ಲೆಟ್ಸ್ ಹೋಪ್ ದಟ್ ಬೇಗ ರಿವೈಸ್ಡ್ಗೆ ಬರಲಿ ಅಂತ ಅಂದ್ಕೊಳ್ಳೋಣ ಎಲ್ಲರೂ. ಸೊ ರಿವೈಸ್ಡ್ಗೆ ಬಂದ ತಕ್ಷಣ ಮತ್ತೆ ಅಟ್ಲೀಸ್ಟು 1:3 ಲಿಸ್ಟ್ ಆದರೂ ಇದು ಯಾವುದೇ ಆಬ್ಸ್ಟ್ಯಾಕಲ್ಸ್ಗೆ ಲಿಂಕ್ ಆಗದೆ 1:3 ಲಿಸ್ಟ್ ಬಿಟ್ಟು ಮೇ ಬಿ ಅಟ್ಲೀಸ್ಟ್ ಫಾರ್ ಫೈನಲ್ ಆರ್ ಫೈನಲ್ ಪ್ರಾವಿಷನಲ್ ಲಿಸ್ಟ್ಗೆ ಈ ಡಿಪೆಂಡೆನ್ಸೀಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ KPSC ಅವರು. ನೋಡೋಣ, ಈ ವಾರ ಇಲ್ಲ ಮುಂದಿನ ವಾರದಲ್ಲಿ ಅಪ್ಡೇಟ್ ಸಿಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ಐ ವಿಲ್ ಬಿ ಶೇರಿಂಗ್ ಆನ್ ದಿಸ್ ಚಾನಲ್. ಸೊ ಐ ಜಸ್ಟ್ ವಾಂಟ್ ಟು ನನಗೆ ಗೊತ್ತಿರೋ ವಿಷಯನ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಅಷ್ಟೇ. ಸೊ ಇದಾದಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನು ನಾಳೆ ಇಲ್ಲ ನಾಳೆದಲ್ಲಿ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾನು ಆ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಗೈಸ್.